ಸೊ ಫೈನಲ್ ಆಗಿ ಬಂದೇ ಬಿಡ್ತು ಆ ದಿನಾಂಕ ಜೂನ್ 9ನೇ ತಾರೀಕು. ಇನ್ನ 2 ದಿನ ಇದೆ ಜೂನ್ 9ನೇ ತಾರೀಕು ಬರೋಕ್ಕೆ. ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮ್ 3 ಸ್ಟಾರ್ಟ್ ಆಗೋಕ್ಕೆ ಮೊದಲನೇ ಪೇಪರ್ ಬಂದ್ಬಿಟ್ಟು ಕನ್ನಡ. ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ ಕನ್ನಡಗೆ. ಸೊ ಕನ್ನಡ ಯಾವ ರೀತಿ ಬರೆಯೋದು, ಸೊ ಇನ್ನು 2 ದಿವಸ ಇದೆ. ಪ್ರಾಪರ್ ಆಗಿ ಕನ್ನಡ ಒಂದೇ ಒಂದು ಫೇಲ್ ಆಗಿದೆ ಅಂದರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಕನ್ನಡ ಲ್ಯಾಂಗ್ವೇಜ್ ಅಂತಾನೆ ಹೇಳ್ಬೋದು. ಲ್ಯಾಂಗ್ವೇಜ್ಗೆ ಮೊದಲನೇದಾಗಿ ನೀವು ಲೆಂತಿ ಆನ್ಸರ್ಸ್ನ ಕವರ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಕವರ್ ಮಾಡ್ತಿರುವಂಥದ್ದು ನಿಮಗೆ ಗ್ರಾಮರ್ ಕೂಡ ಇರುತ್ತೆ ಸೆಕೆಂಡ್ PU ನಲ್ಲಿ, ಮತ್ತೆ ಲೆಂತಿ ಆನ್ಸರ್ಸ್ಗಳಿರುತ್ತೆ. ಸೊ ಲಾಂಗ್ ಆನ್ಸರ್ಸ್ನ ಯಾವ ರೀತಿ ಬರೀಬೇಕು, ಮೊದಲನೇದಾಗಿ ನೀವು ಕವರ್ ಮಾಡಬೇಕಾಗಿರುವಂಥದ್ದು 2 ಮಾರ್ಕ್ಸು, 6 ಮಾರ್ಕ್ಸು, 4 ಮಾರ್ಕ್ಸ್ ಇಂದು. ಸೊ ಇದರಲ್ಲಿ ನಿಮಗೆ ಇದು ಪ್ರಬಂಧ ಪತ್ರಲೇಖನ ಬರುತ್ತೆ. ಮತ್ತು ನಿಮ್ಗೆ ಇಲ್ಲಿ 2 ವರ್ಡ್ ಆನ್ಸರ್ಸ್ ಬರುತ್ತೆ. 4 ವರ್ಡ್ ಆನ್ಸರ್ಸ್ ಇದೆ ಅಂತ ಅನ್ಕೊಂತೀನಿ, ಇಲ್ಲಾಂದ್ರೆ ಲಾಂಗ್ ವರ್ಡ್ ಆನ್ಸರ್ಸು. ಸೊ ಪತ್ರಲೇಖನ ಪ್ರಬಂಧ ಅವೆಲ್ಲನೂ ಕೂಡ ನೀವು ಈಸಿಯಾಗಿ ಬರೀತೀರಾ ಅಂತ ಅನ್ಕೊಂತೀನಿ. ಲಾಂಗ್ ವರ್ಡ್ ಆನ್ಸರ್ಸು ಅಂದರೆ ಲೆಂತ್ ವರ್ಡ್ ಆನ್ಸರ್ಸ್ ಅಂತ ಕರೀತಾರೆ ಅದನ್ನ. ಸೊ ಯಾವ ರೀತಿ ಆ ಒಂದು ಆನ್ಸರ್ಸ್ಗಳನ್ನ ನೀವು ಬರೀಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೀವೇನೂ ಓದಿಲ್ಲ, ಸೊ ನಂಗೆ ಒಂದು ಅಕ್ಷರ ಬರಲ್ಲ ಅಂದರೆ ನಾವಿಲ್ಲಿ ಪಾಸಿಂಗ್ ಗೈಡ್ನ ಕೊಡ್ತಿದ್ದೀವಿ. PUC ಎಕ್ಸಾಮ್ 3ನ ಒಂದು ಪಾಸಿಂಗ್ ಗೈಡು ಇಲ್ಲಿ ಹಾಕಿದ್ದೀನಿ ನೋಡಿ. ಸೊ ಇದರ ಒಂದು ಚಾರ್ಜ್ ನಾವು ಮಾಡ್ತಿರುವಂಥದ್ದು 49 ರೂಪೀಸ್ ಅಷ್ಟೇ. ಇದು ನಿಮಗೆ ಆರ್ಟ್ಸು, ಸೈನ್ಸು, ಕಾಮರ್ಸು 3 ಕೋರ್ಸ್ಗೂ ಕೂಡ ಅವೈಲಬಲ್ ಇದೆ. ನೀವು ಬೇಕು ಅಂತ ಹೇಳೋದಾದ್ರೆ 49 ರೂಪಾಯಿ ನೀವು ಪೇ ಮಾಡಿಬಿಟ್ಟು ಸೊ ತಗೊಂಡು ಓದ್ಕೋಬಹುದು. ಕಂಪ್ಲೀಟಾಗಿ 50 ಮಾರ್ಕ್ಸ್ಗಂತೂ ಪಕ್ಕ ಅದರೊಳಗಿರುವಂಥ ಒಂದು ಕ್ವಶನ್ಸ್ಗಳು ಬರುತ್ತೆ. ನಾನಿಲ್ಲಿ ನಂಬರ್ ಹಾಕಿದ್ದೀನಿ ನೋಡಿ, ಆ ಒಂದು ನಂಬರ್ಗೆ ಜಸ್ಟ್ ಬಂದು ವಾಟ್ಸಪ್ ಮೆಸೇಜ್ ಮಾಡಬೇಕಾಗತ್ತೆ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆನಾ? ಸೊ ಇದು ಬಿಟ್ಬಿಡೋಣ. ಇವಾಗ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ. SLC ಎಕ್ಸಾಮ್ 3ಗೂ ಕೂಡ PDF ನಮ್ಮ ಹತ್ರ ಸಿಗುತ್ತೆ. ಸೊ ಓಕೆ, ಇವಾಗ ಮೇನ್ ಆಗಿ ಲೆಂತ್ ವರ್ಡ್ ಆನ್ಸರ್ಸ್ಗಳನ್ನ ಯಾವ ರೀತಿ ಬರೆಯೋದು, 2 ದಿವಸದಲ್ಲಿ ಯಾವ ರೀತಿ ಕವರ್ ಮಾಡಬೇಕು. ಮೊದಲನೇದಾಗಿ ಇಂಗ್ಲೀಷ್ ಆಗಿರಬಹುದು, ಕನ್ನಡ ಮತ್ತು ಹಿಂದಿ. ಸೊ ಈ 3 ಕೂಡ ಲ್ಯಾಂಗ್ವೇಜಸ್ಸಲ್ಲಿ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಇಂಗ್ಲೀಷಲ್ಲಿ ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ, ಹಿಂದಿನಲ್ಲಿ ಪತ್ರಲೇಖನ ಕೊಟ್ಟಿರ್ತಾರೆ, ಕನ್ನಡದಲ್ಲಿ ಪತ್ರಲೇಖನ ಕೊಟ್ಟಿರ್ತಾರೆ. ಇದರಿಂದ ಏನಿಲ್ಲ ಅಂದ್ರೂ 5 ಮಾರ್ಕ್ಸನ್ನು ಆರಾಮಾಗಿ ತೊಗೋಬೋದು. ಪ್ರಬಂಧ ಕೊಟ್ಟಿರ್ತಾರೆ, ಹಿಂದಿನಲ್ಲಿ ಪ್ರಬಂಧ ಕೊಟ್ಟಿರ್ತಾರೆ. ಸೊ ಮೇಯ್ನಾಗಿ ನಾವಿಲ್ಲಿ ಕವರ್ ಮಾಡ್ತಿರುವಂಥದ್ದು ಫಸ್ಟ್ ಎಕ್ಸಾಮ್ ಕನ್ನಡದು. ಸೊ ಕನ್ನಡ ನೀವು ಯಾವ ರೀತಿ ಬರೀಬೇಕು, ಲೆಂತ್ ವರ್ಡ್ ಆನ್ಸರ್ಸ್ ಅಂದರೆ ಇದು ಪೇಪರ್ ಅಂತ ಅಂದ್ಕೊಳ್ಳಿ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಿದ್ದೀನಿ, ಹೊಸಬ್ರು ಯಾರನ್ನ ನೋಡ್ತಿದ್ದೀರಾ ಅಂದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಪೇಪರ್ ಇರುತ್ತೆ, ನೀವು ಬರದೇ ಇರ್ತೀರಾ. ಸೊ ಇವಾಗ 7th ಕ್ವಶನ್ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಒಂದು ಎಕ್ಸಾಂಪಲ್ಲು, ರಾಮ ಕಾಡಿಗೆ ಹೋದನು ಅಂತ ಯಾವುದೋ ಒಂದು ಕ್ವಶನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಒಂದು ಕ್ವಶನ್ ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಯಾವ ರೀತಿ ಒಂದು ಕಾಡಿಗೆ ಹೋದ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ನಾನಿಲ್ಲಿ ಒಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಕ್ವಶನ್ಸ್ನ. ಇಲ್ಲಿ ನೀವು ಒಂದು 7 ರಿಂದ 8 ಲೈನ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಬರೀಬೇಕಾಗತ್ತೆ. ಸೊ ಎಲ್ಲ ಕ್ವಶನ್ಸ್ಗೂ ಕೂಡ ಇಂಟ್ರೊಡಕ್ಷನ್ ಬರೀ. ಇಂಟ್ರೊಡಕ್ಷನ್ ಅಂದರೆ ರಾಮ ಕಾಡಿಗೆ ಹೋದನು, ಸೊ ಇದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಬರೀರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಇನ್ಫಾರ್ಮೇಷನ್ ಅಂತ ಕರೀತಾರೆ. ಇದು ಇಂಟ್ರೊಡಕ್ಷನ್ನು, ಇದು ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಸೊ ಇನ್ಫಾರ್ಮೇಷನ್ ಅಷ್ಟೇ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ಇನ್ಫಾರ್ಮೇಷನ್ನು ಕೂಡ ಲೆಂತಿ ಆಗಿರಲಿ. ಮೇನ್ ನೀವು ಏನು ಹೇಳಕ್ಕೆ ಹೊರಟಿದ್ದೀರೋ ಆ ಇನ್ಫಾರ್ಮೇಷನ್ನ ಲೆಂತಿಯಾಗಿ ಬರೀಬೇಕಾಗತ್ತೆ. ಓಕೆನಾ? ಇನ್ನೊಂದು ಲೈನ್ ಬರೀಬೇಕಂದ್ರೆ ಸೊ ಲಾಸ್ಟಿಗೆ ಕನ್ಕ್ಲೂಷನ್ ಕೊಟ್ಬಿಡಿ. ಓಕೆನಾ? ಕನ್ಕ್ಲೂಷನಲ್ಲಿ ಏನಿರಬೇಕು ಅಂದರೆ ನೀವು ಏನು ಬರೆದಿದ್ದೀರೋ ಅದಕ್ಕೆ ಒಂದು ಕನ್ಕ್ಲೂಷನ್ ಅನ್ನುವಂಥದ್ದು ಕೊಟ್ಬಿಡಿ. ಇಷ್ಟು ನೀವು ಪ್ರತಿ ಸತಿನೂ ಕೂಡ ಹೆಡ್ಡಿಂಗ್ ಬರಿಬೇಕಾದ್ರೆ ಇಲ್ಲಿ ಗ್ಯಾಪ್ ಬಿಡಬೇಕು. ಸೊ ಗ್ಯಾಪ್ ಬಿಟ್ಟರೆ ಏನಾಗುತ್ತೆ ಅಂದರೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ವ್ಯಾಲ್ಯೂಯೇಟರ್ಗೆ ಇಂಪ್ರೆಸ್ ಆಗುತ್ತೆ ನಿಮ್ಮ ಪೇಪರು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಫುಲ್ 5 ಮಾರ್ಕ್ಸ್ ಇದ್ದರೆ 5 ಮಾರ್ಕ್ಸ್ ಕೂಡ ಕೊಡುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ. ಸೊ ಇದರಲ್ಲೂ ಅಷ್ಟೇ ತುಂಬ ಜನ ಸಂದರ್ಭ ಹೆಂಗೆ ಬರಿಬೇಕು, ಸಂದರ್ಭ ಗೊತ್ತಾಗ್ತಿಲ್ಲ ನನಗೆ ಬರೆಯೋದು ಅಂತ ಹೇಳಿ ತುಂಬ ಜನ ಕೇಳ್ತಿದ್ರು. ಸೊ ಸಂದರ್ಭ ನೀವು ಬರಿಬೇಕು ಅಂದರೆ ಮೇಯ್ನಾಗಿ ಇಲ್ಲಿ ನಿಮಗೆ ಮೊದಲನೇದಾಗಿ ಇವಾಗ ಸಂದರ್ಭ ಅಂತ ಅಂದ್ಕೊಳ್ಳಿ. ಈ ಪೇಜ್ನಲ್ಲಿ ಸಂದರ್ಭ. ಸೊ ಮೊದಲನೇದಾಗಿ ಈ ವಾಕ್ಯವನ್ನು ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾರು ಕವಿ ಬರೆದಿದ್ದಾರೆ ಸೊ ಅದನ್ನು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ 2 ಲೈನು. ಸೊ ಯಾವ ಒಂದು ಪದ್ಯ ಅಥವಾ ಗದ್ಯ ಪದ್ಯದಿಂದ ಆರಿಸಲಾಗಿದೆ, ಸೊ ಇದು ಕೊನೆ ಲೈನು. ಸೊ ಈ ರೀತಿ ಬರೀರಿ. ಅದಾದಮೇಲೆ ನೆಕ್ಸ್ಟು ಸಂದರ್ಭ ಅಂತ ಹಾಕಬೇಕಾಗತ್ತೆ.
ಸಂದರ್ಭ ಅಂತ ಹಾಕಿ ಇಷ್ಟು ಬರೀರಿ ಇನ್ಫಾರ್ಮೇಷನ್. ಮತ್ತು ಲಾಸ್ಟಿಗೆ ಸ್ವಾರಸ್ಯ. ಸೊ ಸ್ವಾರಸ್ಯ ಅಂದರೆ ಮೇನಾಗಿ ಇಲ್ಲಿ ಏನು ಬರ್ದಿದ್ರೆ ಕನ್ಕ್ಲೂಷನ್ ಅಂತ ಹೇಳಿ, ಮೇನಾಗಿ ಇಲ್ಲಿ ಏನು ಬರ್ದಿದ್ರೋ ಅದನ್ನು ಶಾರ್ಟ್ ಫಾರಮ್ ಆಗಿ ಇಲ್ಲಿ ಬರೀರಿ ಸ್ವಾರಸ್ಯನ. ಸಂದರ್ಭ ಸ್ವಾರಸ್ಯ ಇಷ್ಟು ಇರಬೇಕಾಗತ್ತೆ. ಸೊ ಇದು ಮೇನ್ ಟ್ರಿಕ್ ಅಂತಲೇ ಹೇಳ್ಬೋದು ನೀವು ಸಂದರ್ಭ ಬರೆಯೋಕ್ಕೆ. ಸೊ ತುಂಬ ಜನಕ್ಕೆ ಪತ್ರಲೇಖನ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದು ನಮ್ಮ ಒಂದು PDF ನಲ್ಲಿದೆ, ಪತ್ರಲೇಖನ ಹೇಗೆ ಬರೀಬೇಕು, ಸಂದರ್ಭ ಹೇಗೆ ಬರೀಬೇಕು, ಡೆಮೋ ಎಲ್ಲ ತೋರಿಸ್ಬಿಟ್ಟಿದ್ದೀವಿ ನಾವೇ ರೆಡಿ ಮಾಡಿರುವಂಥ ಒಂದು PDF. ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ. SLC PUC ಕಾಮರ್ಸ್ ಆರ್ಟ್ಸ್ ಸೈನ್ಸ್ 3 ಜನಕ್ಕೂ ಕೂಡ ಸಿಗುತ್ತೆ, 3 ಕೋರ್ಸ್ವರೆಗೂ ಕೂಡ ಸಿಗುತ್ತೆ. ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಬಂದು ಮೆಸೇಜ್ ಹಾಕಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಫಸ್ಟ್ ಪೇಪರ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಸೊ ಚೆನ್ನಾಗಿ ಬರೀರಿ ಎಕ್ಸಾಮು. ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಎಲ್ಲರೂ ಕೂಡ ಪಾಸ್ ಆಗಬೇಕು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಬರೀರಿ. ಮತ್ತು ಇಲ್ಲಿ ನಂಬರ್ ಕೊಟ್ಟು ಬಂದು ಮೆಸೇಜ್ ಹಾಕಿ. PDF ತೊಗೊಂಡು ಪಾಸ್ ಆಗ್ತೀರಾ ನೋಡಿ, ಅವರು ಕೂಡ ಚೆನ್ನಾಗಿ ಓದಿ ಪಾಸ್ ಆಗಬೇಕಾಗತ್ತೆ. ಜೈ ಹಿಂದ್.